ಕರ್ನಾಟಕ ಜಾನಪದ ಪರಿಷತ್ತು ಬೇಲೂರು ತಾಲೂಕು ಘಟಕ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಬೇಲೂರು ಘಟಕದ ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿರುವ ಮೌಂಟ್ ಕಾರ್ಮೆಲ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಫಾದರ್ ಪಿಂಟು ಅವರು, ಪರಿಸರ ದಿನಾಚರಣೆಗಳು ಇತ್ತೀಚಿನ ದಿನಗಳಲ್ಲಿ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗುತ್ತಿದ್ದು, ವಿದ್ಯಾರ್ಥಿಗಳಿಗೆ ರಸ ಋಷಿಗಳು ಕವಿ ವಾಕ್ಯದಂತೆ ಅದು ನಿತ್ಯೋತ್ಸವದ ಕಾಯಕವಾದಾಗ ಮಾತ್ರ ಅರ್ಥ ಬರುತ್ತದೆ. ಭೂಮಿಯ ಪರಿಸರದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಕಣಗಳು ಸಂಗ್ರಹವಾಗಿರುವುದರಿಂದ ಮಾನವರು, ವನ್ಯಜೀವಿಗಳ ಮತ್ತು ಅವುಗಳ ಆವಾಸ ಸ್ಥಾನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಪ್ಲಾಸ್ಟಿಕ್ ತೊಲಗಿಸಬೇಕು ಎಂಬ ಪ್ರಸಕ್ತ ವರ್ಷದ ಪರಿಸರ ದಿನದ ಘೋಷವಾಕ್ಯದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿ ಪ್ಲಾಸ್ಟಿಕ್ ನಿಷೇಧಕ್ಕೆ ಎಲ್ಲರೂ ಕೈಜೋಡಿಸಬೇಕು. ಅದಕ್ಕಾಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಹ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ಮಾಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಬೇಲೂರು ತಾಲೂಕು ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ಕಾಫಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಅದ್ದೂರಿ ಚೇತನ್ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಶ್ರೇಷ್ಠ ಕವಿ ಯಾರು? ರಾಷ್ಟ್ರ ಕವಿ ಕುವೆಂಪು ಅವರು ತಮ್ಮ ಪಕ್ಷಿ ಕಾಶಿ ಕವನದಿಂದ ಒಂದು ಹಸುರು ಎಂಬ ಪದ್ಯವನ್ನು ಆರಿಸಿಕೊಂಡಿದ್ದಾರೆ. ಬಹಳ ಸೊಗಸಾದ ಪದ್ಯ ಅದು. ನಾನು ಮಕ್ಕಳಿಗೆ ಅದನ್ನು ಪಾಠ ಮಾಡಬೇಕಾದ್ರೆ ಯಾವಾಗಲೂ ಈ ಪರಿಸರದ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೆ. ಆ ಕೆಲವು ಸಾಲು ಬಹಳ ಮನ ಮುಟ್ಟುವಂಥದ್ದು. ಆ ಮೊದಲನೇ ಅಂಕಣದಲ್ಲಿ ಕವಿ ಹೀಗೆ ಬರೆದಿದ್ದಾರೆ: ನವರಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾಯಿತು ಕವಿಯಾತ್ಮ ರಸಪಾನ ಪಾನದಲ್ಲಿ. ಅಂದ್ರೆ ಮಲೆನಾಡಿನಲ್ಲಿ ಹುಟ್ಟಿದಂತ ಈ ವ್ಯಕ್ತಿಗೆ ತನ್ನ ಸುತ್ತಮುತ್ತಲಿದ್ದಂತ ಪ್ರಕೃತಿಯನ್ನು ಯಾವ ರೀತಿ ಅವರು ಮೈಗೂಡಿಸ್ಕೊಂಡಿದ್ರು ಅನ್ನೋದು ಈ ಕವನದಲ್ಲಿ ನಮಗೆ ಆ ಕವಿ ಪರಿಚಯಿಸಿಕೊಡ್ತಾ ಇದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹೆಚ್ಚು ತಿಳುವಳಿಕೆಯುಳ್ಳ ರಾಜಧಾನಿ ಮತ್ತು ಇತರ ಕಾಸ್ಮೋಪಾಲಿಟನ್ ನಗರಗಳ ವಾಸ ಮಾಡ್ತಾ ಇರೋಂಥವ್ರಿಗೆ ನಾವು ತಿಳುವಳಿಕೆಯನ್ನು ಕೊಡಬೇಕಾಗ್ತದೆ. ಕಾರಣ ಇಷ್ಟೇ, ಏನು ತಾವೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದಿಂದ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದೀರಿ. ಬಹುಶಃ ನಾನು ನೋಡಿದಂಗೆ ತಾವೆಲ್ಲ ಪರಿಸರದ ಜೊತೆನೇ ಬೆಳೆದವರು. ನಮ್ಮ ಸಿದ್ದೇಗೌಡರು ಹೇಳಿದಾಗೆ ಎಷ್ಟೊಂದಿದೆ ಹಾಗೆ ಯೋಚಿಸ್ತಾ ಹೋಗಿ ನಾವು ಏನು ಶಿಕ್ಷಣ ಪಡಿತಾ ಇದ್ದೀವಿ, ವಿಚಾರವನ್ನು ತಗೊಳ್ತಾ ಇದ್ದೀವಿ, ಆ ವಿಚಾರಕ್ಕೆ ಸವಾಲನ್ನು ಹೊಡ್ತಾ ಇರ್ತಕ್ಕಂಥ ಒಂದು ದುರಂತದ ಒಂದು ಸ್ಥಿತಿಯನ್ನು ತಲುಪ್ತಕ್ಕಂಥದ್ದಕ್ಕೆ ನಾವು. ಹಾಗಾಗಿ ವಿದ್ಯಾವಂತರೇ ನಾವು ಇಷ್ಟೊಂದು ಅಪಚಾರಕ್ಕೆ ಆಸ್ಪದ ಮಾಡಿಕೊಂಡ್ರೆ ಮುಂದೆ ಏನಾಗ್ತದೋ, ತಿಳುವಳಿಕೆ ಇಲ್ಲರ್ತಕ್ಕಂಥವರಿಗೆ, ಪರಿಸರದ ಬಗ್ಗೆ ಜ್ಞಾನ ಇಲ್ಲದೆ ಇರ್ತಕ್ಕಂಥವರಿಗೆ, ಆರೋಗ್ಯದ ಅರಿವಿಲ್ಲದೆ ಇರ್ತಕ್ಕಂಥವರಿಗೆ ಮೂಡಿಸ್ತಕ್ಕಂಥ ರೂವಾರಿಗಳು ಯಾರು? ನೀವು, ನಾವು ಹಿರಿಯಾಗಿ. ಏನು ಹೇಳ್ಬೇಕಂದ್ರೆ, ಚೆನ್ನಾಗಿ ಓದಿ, ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ, ಟೀಚರ್ಸ್ ಮಾತು ಕೇಳಿ ಒಬಿಡಿಯೆಂಟ್ ಆಗಿ